ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಂತೂ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಎದ್ದ ತಕ್ಷಣ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಗಾರ್ಡನಿಗೆ ಬಂದಿದ್ದೆ, ಬಾಲ್ಕನಿಗೆ. ಅಲ್ಲಂತೂ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಅರಳಿತ್ತು. ಅದನ್ನ ನೋಡಿನೇ ಖುಷಿ ಆಯಿತು. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದೆ. ವ್ಯೂ ಕೂಡ ಚೆನ್ನಾಗಿತ್ತು. ಇವತ್ತು 7:30 ಆದರೂ ಕೂಡ ಈ ರೀತಿ ಮಂಜೆಲ್ಲ ಬಿದ್ದಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಆನಂತರ ಕೆಳಗಡೆ ಬಂದು ಹೆಲ್ತಿ ಡ್ರಿಂಕ್ನ ಮಾಡಿಕೊಂಡು ಆನಂತರ ಕುಡಿತಾ ಇದ್ದೆ. ಇವತ್ತು ಹೆಲ್ತಿ ಡ್ರಿಂಕ್ ಬೇರೆ ಏನೂ ಇಲ್ಲ. ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿದೆ ಅಷ್ಟೇ. ಇವತ್ತಿನ ತಿಂಡಿಗೆ ಇವತ್ತು ಹೊಲ್ದ ಕೆಲಸಕ್ಕೆ ಆಳು ಬರ್ತಿದ್ದಾರೆ. ಅವರಿಗೂ ಕೂಡ ತಿಂಡಿನ ಮಾಡಬೇಕು, ಜಾಸ್ತಿನೇ ಮಾಡಬೇಕು. ಹಾಗಾಗಿ ಬೇಗನೆ ಎದ್ದಿದ್ದೆ. ಬೇಗನೆ ಎಲ್ಲರನ್ನೂ ಕೂಡ ರೆಡಿ ಮಾಡ್ಕೋಬೇಕು. ಚಿತ್ರಾನ್ನ ಮಾಡೋಣ ಅಂದ್ಕೊಂಡು, ಅದಾದರೆ ಬೇಗ ಆಗಿಬಿಡುತ್ತೆ. ಜಾಸ್ತಿ ಜನ ಬಂದಾಗ ನಾನು ಪಲಾವು ಅಥವಾ ಚಿತ್ರಾನ್ನನೇ ಮಾಡ್ತೀನಿ. ಆವಾಗ ಬೇಗನೆ ನನಗೂ ಕೂಡ ಕೆಲಸ ಕಮ್ಮಿ ಆಗುತ್ತೆ, ಬೇಗ ಕೂಡ ಆಗುತ್ತೆ ಅಂತ ಇವತ್ತು ಕೂಡ ಅದೇ ರೀತಿ ಮಾಡ್ಕೊಳ್ತಿದ್ದೀನಿ. ಫಸ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಇಷ್ಟನ್ನು ತೆಗೆದಿಟ್ಕೊಂಡು ಕಟ್ ಮಾಡಿ ಹಾಗೆ ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಏನಿದ್ರು ಒಗ್ಗರಣೆಗೆ ಹಾಕಬೇಕು. ಫಸ್ಟು ಈರುಳ್ಳಿನ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಟೊಮೊಟೊನ ಹಾಕೋದು ಬೇಡ, ಹುಣಸೆಹಣ್ಣು ಹುಳಿನ ಬಿಟ್ಟು ಮಾಡೋಣ. ಹುಣಸೆಹಣ್ಣು ಹುಳಿ ಬಿಟ್ಟು ಮಾಡಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಡಬಲ್ ಟೇಸ್ಟ್ ಬಂದಿರೋ ಥರ ಅನಿಸುತ್ತೆ. ನನಗಂತೂ ಹುಣಸೆಹಣ್ಣು ಹುಳಿ ಬಿಟ್ಟು ಮಾಡಿರೋ ಚಿತ್ರಾನ್ನ ಅಂತೂ ತುಂಬ ಇಷ್ಟ. ಹಾಗಾಗಿ ಆ ರೀತಿನೇ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಫಸ್ಟ್ ಈಗ ಒಂದು ಕಡೆ ರೈಸ್ಗೆ ಇಟ್ಕೊಳ್ತಿದ್ದೀನಿ. 2 ಸಲ ಇಡಬೇಕು. ಸಣ್ಣ ಕುಕ್ಕರ್ ಆಗಿರೋದ್ರಿಂದ ಇದು 7 ಲೀಟರು, ಹಾಗಾಗಿ 2 ಸಲ ಇಡಬೇಕು ಅಂತ ಫಸ್ಟು ಒಂದು ಸಲ ಇಟ್ಕೊಳ್ತಿದ್ದೀನಿ. ಆನಂತರ ಮತ್ತೆ ಇನ್ನೊಂದು ಸಲ ಆದಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕಿ ಮತ್ತೆ ಇನ್ನೊಂದು ಸಲ ಇಟ್ಕೊಂಡ್ರೆ ಆಯಿತು ಅಂತ. ಇವಾಗ ಒಂದು ಸಲ ನೀರು ಸರಿಯಾಗಿದೆಯಾ, ತುಂಬ ಮೆತ್ತಗಾಗ್ಬಿಟ್ರೆ ಚಿತ್ರಾನ್ನ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡಿಕೊಂಡು ಇಟ್ಕೊಳ್ತೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ರೈಸ್ ಮಾಡುವಾಗಲೆಲ್ಲ ಉಪ್ಪನ್ನ ಸೇರಿಸ್ಕೊಳ್ತೀನಿ, ಕೆಲವರು ಸೇರಿಸೋದಿಲ್ಲ. ಇವಾಗ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಕೊಳ್ಳೋಣ ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆ ಚಿತ್ರಾನ್ನಕ್ಕೆ. ಇದನ್ನು ಹುಣಸೆಹಣ್ಣು ಹುಳಿ ಗೊಜ್ಜು ಅಂತಲೇ ಹೇಳ್ಬೋದು. ನಾನು ಚಿತ್ರಾನ್ನನೇ ಅಂತಲೇ ಹೇಳೋದು, ಹಾಗಾಗಿ ನಿಮಗೂ ಕೂಡ ಅದೇ ಥರನೇ ಹೇಳ್ತಾ ಇದ್ದೀನಿ. ಇವಾಗ ಕುಟ್ಟಿ ಆಗಿದೆ, ಇದನ್ನು ತೆಗೆದಿಟ್ಕೊಬೇಡ. ಈಗ ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ. ಇವಾಗ ತುಂಬಾ ಕಾಯ್ದೋಯ್ತು, ಮರ್ತಿದ್ದೆ ಬೆಳ್ಳುಳ್ಳಿನ ಕುಟ್ಟೋದ. ಹಾಗಾಗಿ ಸ್ಟವ್ ಆನ್ ಮಾಡಿ ಆದಮೇಲೆ ನೆನಪಾಯಿತು ಕುಟ್ಕೊಬಿಡೋಣ ಅಂತ ಹಾಗೆ ಬಂದೆ. ಅದು ತುಂಬಾ ಪಾತ್ರೆ ಕಾಯ್ದುಬಿಟ್ಟಿದೆ. ಇವಾಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಆಯಿಲ್ ಬಾಟಲಲ್ಲಿ ಆಯಿಲ್ ಕೂಡ ಖಾಲಿಯಾಗಿದೆ. ಕ್ಯಾನಲ್ಲಿರೋದನ್ನ ಬಾಟಲ್ಗೆ ಫಿಲ್ ಮಾಡಿ ಇಟ್ಕೋಬೇಕು. ಈಗ ಹಾಗೇ ಬಾಟಲಲ್ಲಿ ತೆಗೆದು ಹಾಕ್ಬಿಡ್ತೀನಿ. ಆನಂತರ ಫಿಲ್ ಮಾಡ್ಕೊಂಡ್ರೆ ಆಯಿತು. ಈಗ ಅದನ್ನು ಕ್ಲೋಸ್ ಮಾಡಿಟ್ಟು ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ, ಆನಂತರ ಕಡಲೆ ಬೀಜ ಇಷ್ಟನ್ನು ಸೇರಿಸ್ಕೊಂಡು ಹುರ್ಕೊಬಿಡೋಣ. ಕಡಲೆಬೀಜನ ಹುರಿದು ತೆಗೆದಿಟ್ಕೊಳ್ತೀನಿ. ಲಾಸ್ಟಿಗೆ ನಾನು ಸೇರಿಸ್ಕೊಳ್ತೀನಿ. ಫಸ್ಟಿಗೆ ಒಗ್ಗರಣೆಗೆ ಹುರಿದು ತೆಗೆದಿಟ್ಕೊಂಡು ಆನಂತರ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಈಗ ಇದನ್ನು ನೀಟಾಗಿ ಹುರ್ಕೊಬಿಡೋಣ. ನಾನು ಯಾವಾಗಲೇ ಚಿತ್ರಾನ್ನ ಮಾಡಿದರೂ ಕೂಡ ಇದೇ ರೀತಿ ಮಾಡೋದು. ಬೇರೆ ಯಾವುದಕ್ಕಾದರೂ ಕಡಲೆಬೀಜನ ಹಾಕೋದಿದ್ರು ಕೂಡ ಇದೇ ರೀತಿ ಫಸ್ಟು ಹುರಿದು ತೆಗೆದಿಟ್ಕೊಳ್ತೀನಿ, ಅಥವಾ ಲಾಸ್ಟಿಗಾದರೂ ಹುರಿದು ಅದ್ರ ಜೊತೆ ಸೇರಿಸ್ಕೊಳ್ತೀನಿ. ಈ ರೀತಿನೇ ಮಾಡ್ಕೊಳ್ತೀನಿ. ಇದಿವಾಗ ಫ್ರೈ ಆಗಿದೆ, ಇದನ್ನು ತೆಗೆದಿಟ್ಕೊಬಿಡೋಣ. ಜಾಸ್ತಿ ಕಪ್ಪಗಾಗಿಬಿಡಬಾರ್ದು, ಸ್ವಲ್ಪ ಎಣ್ಗೆಂಪಾದರೆ ಸಾಕು. ಅಷ್ಟಾದಮೇಲೆ ತೆಗೆದಿಟ್ಕೊಬಿಡೋಣ. ಈ ರೀತಿ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಆನಂತರ ಕುಟ್ಟಿರೋಂಥ ಬೆಳ್ಳುಳ್ಳಿ ಜೀರಿಗೆನ ಸೇರಿಸ್ಕೊಳ್ತಿದ್ದೀನಿ. ಆನಂತರ ಕಟ್ ಮಾಡಿಟ್ಟಿರೋಂಥ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಬೇಯೋ ಥರ ಬೇಯಿಸ್ಕೊಬಿಡೋಣ ಒಗ್ಗರಣೆಯಲ್ಲಿ. ಅದು ಬೇಯೋದ್ರೊಳಗೆ ಇದೇನು ಹುಣ್ಸೆಹಣ್ಣು ಹಾಕಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಕಿವುಚಿ ತೆಗೆದಿಟ್ಕೊಬಿಡೋಣ. ಅದು ಹುಣ್ಸೆಹಣ್ಣು ಹಾಗೆ ನೆನೆಹಾಕಿದ್ರೆ ಗಟ್ಟಿಗೆ ಇದ್ಬಿಡುತ್ತೆ. ಒಂದ್ಸಲ ಈ ರೀತಿ ಕೈಯಲ್ಲಿ ಕಿವುಚಿ ಇಟ್ಟಿದ್ರೆ ನೀಟಾಗಿ ಎಲ್ಲ ನೆಂದು ಹುಳಿನ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈಗ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಸೇರಿಸ್ಕೊಳ್ತಿದ್ದೀನಿ. ಉಪ್ಪು ಅರಿಶಿನ ಸೇರಿಸ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಬಿಡೋಣ.
ಈರುಳ್ಳಿ ತುಂಬಾ ಫ್ರೈ ಆಗೋದು ಬೇಡ, ಸ್ವಲ್ಪನೇ ಬೆಂದ್ರೆ ಸಾಕು. ಈರುಳ್ಳಿ ಕರಮ್ ಕರಮ್ ಅಂತ ಇದ್ರೇನೆ ಟೇಸ್ಟಿ ಆಗಿರುತ್ತೆ ಚಿತ್ರಾನ್ನ. ಇವಾಗ ಅದು ಬೆಂದಾದ ನಂತರ ಈರುಳ್ಳಿ ಅದಕ್ಕೆ ಹುಳಿನ ಸೇರಿಸ್ಕೊಳ್ಳೋಣ, ಹುಣಸೆಹಣ್ಣು ಹುಳಿನ. ಅದೆಲ್ಲವನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ. ಇಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ಎರಡು ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ನನಗಂತೂ ಹುಳಿ ಇದ್ರೇ ತಿಂಡಿಲಿ ಊಟದಲ್ಲಿ ಇಷ್ಟ ಆಗುತ್ತೆ, ಆದರೆ ಅತ್ತೆಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹುಳಿ, ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಹಾಕಿ ಮಾಡ್ತೀನಿ. ಈಗ ಅದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ. ಇದೀಗ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಕಡಲೆಬೇಳೆ ಕಡಲೆ ಬೀಜನ ಸೇರಿಸ್ಕೊಂಡು ಈಗ ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ಈಗ ಒಂದು ಪಾತ್ರೆಗೆ ರೈಸ್ನ ಹಾಕೊಳ್ತಿದ್ದೀನಿ. ಇದನ್ನ ಹಾರಕ್ಕೆ ಇಟ್ಬಿಡೋಣ. ಫಸ್ಟು ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿದೆ, ನೋಡ್ಕೊಂಡು ಇಟ್ಕೊಂಡೆ, ಆದರೂ ಕೂಡ ಮೆತ್ತಗೆ ಆಗ್ಬಿಡ್ತು. ಪರವಾಗಿಲ್ಲ. ಈಗ ತಿಂಡಿ ಅಂತೂ ಮಾಡಿ ಆಯಿತು. ಅನ್ನನೂ ಕೂಡ ಹಾರಕ್ಕೆ ಇಟ್ಟಿದ್ದೀನಿ. ಅದನ್ನೇನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಗೊಜ್ಜನ್ನ ಹಾಕಿ. ಇವಾಗ ಆಯಿಲ್ ಖಾಲಿ ಆಗಿತ್ತಲ್ಲ ಬಾಟಲ್ಗೆ, ಅದನ್ನ ಫಿಲ್ ಮಾಡ್ಕೊಬಿಡೋಣ. ನಾನು ಫಸ್ಟೇನೆ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ನಾನು ಬಳಸೋದು ಮನೇಲಿ ಮಿಲ್ ಹಾಕ್ಸಿರೋ ಅಂಥ ಕೊಬ್ಬರಿ ಎಣ್ಣೆನೆ. ಅದಕ್ಕೆ ಕಡಲೆ ಬೀಜ ಮತ್ತು ಕೊಬ್ಬರಿನ ತಂದು, ಕೊಬ್ಬರಿ ಏನೋ ಮನೇಲೇ ಇರುತ್ತೆ, ಕಡಲೆ ಬೀಜ ಅಂತೂ ಅಂಗಡಿಯಲ್ಲಿ ತಂದು ಒಣಗಿಸಿ ಆನಂತರ ಮಿಲ್ಲಿಗೆ ಕೊಡ್ತೀವಿ. ಗಾಣ ಆಡಿಸ್ಕೊಬರ್ತಾರೆ ಅಪ್ಪ, ಅದನ್ನೇ ನಾವು ಯೂಸ್ ಮಾಡ್ತೀವಿ ಯಾವಾಗಲೂ ಕೂಡ. ಅದೇ ಕ್ಯಾನ್ಗೆ ಮಾಮೂಲಿ ಫಸ್ಟ್ ಆಯಿಲ್ ಬಾಟಲ್ ತರ್ತಿದ್ವಲ್ಲ, ಅದೇ ಬಾಟಲ್ ಕ್ಯಾನ್ಗೆ ಆಯಿಲ್ನ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಬೇಕಾದಾಗ ಈ ರೀತಿ ಬಾಟಲ್ಗೆ ಹಾಕಿ ತಕ್ಕೊಳ್ತೀನಿ, ನನಗೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟನ್ನು. ಇದನ್ನೆಲ್ಲ ನೀಟಾಗಿ ಒರೆಸಿ ಆನಂತರ ನೀಟಾಗಿ ಜೋಡಿಸ್ಕೊಬಿಡೋಣ ಅಂತ. ಆಯಿಲ್ ಫಿಲ್ ಮಾಡಿದಾಗ ಸ್ವಲ್ಪನಾದರೂ ಕೆಳಗಡೆ ಬಿದ್ದೇ ಬೀಳುತ್ತೆ, ಬಾಟಲ್ ಮೇಲೂ ಚೆಲ್ಲುತ್ತೆ. ಅದನ್ನೆಲ್ಲ ನೀಟಾಗಿ ಒರೆಸಿ ತೆಗೆದಿಟ್ಕೊಂಡ್ರೆ ನೀಟಾಗೂ ಕೂಡ ಕಾಣುತ್ತೆ. ಹಾಗಾಗಿ ಒರೆಸಿ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ರೈಸ್ ಅಂತೂ ಕೂಲ್ ಆಗಿದೆ. ಇದಕ್ಕೆ ಸ್ವಲ್ಪ ಗೊಜ್ಜನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ. ಸ್ವಲ್ಪನೇ ಕಲಿಸ್ಕೊಳ್ತೀನಿ, ಜಾಸ್ತಿ ಹಾಕೋಬಿಟ್ರೆ ಒಂದೇ ಸಲ ಕಲಿಸೋದಕ್ಕಾಗೋದಿಲ್ಲ. ಈಗ ಅದು ರೆಡಿಯಾಗಿದೆ. ಸರ್ವ್ ಮಾಡಿಕೊಂಡು ನಾನು ಕೂಡ ತಿಂದ್ಬಿಡ್ತೀನಿ, ಹೊಟ್ಟೆ ಹಸಿವು ಕೂಡ ಆಗ್ತಿದೆ. ತುಂಬಾ ಲೇಟ್ ಆಯಿತು. ಅವರಿಗಂತೂ ಬಾಕ್ಸಿಗೆ ಹಾಕಿ ಹೊಲ್ದ ಹತ್ರ ಕೊಟ್ಟು ಕಳಿಸಿದ್ದೀನಿ. ಇವಾಗ ನನ್ನ ಕೆಲಸ ನಾನು ಬ್ಯಾಟಿಂಗ್ ಮಾಡಿ ಆನಂತರ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಇವತ್ತು ಕೂಡ ಒಂದು ಸ್ಯಾರಿ ಬಂದಿದೆ, ಕುಚ್ಕೊಡ್ಬೇಕು. ಬೆಳಗ್ಗೆ ಅಕ್ಕಿ ತೊಳೆದಿರೋ ನೀರನ್ನ ತೆಗೆದಿಟ್ಕೊಂಡಿದ್ದೆ, ಅದು ಕೂಡ ಗಿಡಗಳಿಗೆ ಹಾಕೋಬಿಡೋಣ. ಇವತ್ತಿನ ಕೆಲಸ ಮುಗೀತು, ಕುಚ್ಚನ್ನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಹಾಗೇನೆ ಈ ರೀತಿ 3 mm ಸೈಜ್ ಬೀಡು, ಹಾಗೆ ಇನ್ನು ಮೀಡಿಯಂ ಸೈಜ್ ಬೀಡು, 2 ಥರದ ಬೀಡ್ ತಗೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. 6 ಎಳೆ ದಾರ ತಗೊಂಡು 2 ನಾಟ್ ಹಾಕಿ 5 ಚೈನ್ ಹಾಕಿ ಆನಂತರ ಆರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಕೆಂಡ್ ಆರ್ಚಿಂದ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು, ಆನಂತರ 5 ಚೈನ್ನ ಹಾಕೋಬೇಕು. ನಾನು ಇಲ್ಲಿ ಮಧ್ಯದಲ್ಲಿ ಆಗಿರೋದ್ರಿಂದ ಫಸ್ಟ್ 5 ಚೈನ್ ಹಾಕಿ ಆನಂತರ 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಮಾಡೋರು ಫಸ್ಟು 2 ಸಿಂಗಲ್ ಕ್ರೋಶ ಆನಂತರ 5 ಚೈನ್. ಇಲ್ಲಿ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇದು ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ನೀವು ಸ್ಟಾರ್ಟಿಂಗ್ ಮಾಡುವಾಗ ಈ ರೀತಿನೇ ಮಾಡ್ಕೋಬೇಕು. ಇಲ್ಲಿಂದ 1 2 3 ಚೈನ್ ಸಿಂಗಲ್ ಕ್ರೋಶ, ಮತ್ತೆ 3 ಚೈನ್ ಸಿಂಗಲ್ ಕ್ರೋಶ. ಇವಾಗ ಇಲ್ಲಿ 1 2 3 4 5 6 ಚೈನ್ ಸಿಂಗಲ್ ಕ್ರೋಶ. ಇಲ್ಲಿ 1/2 ಇಂಚಷ್ಟು ಗ್ಯಾಪ್ ಇಟ್ಟಿದ್ದೀನಿ. ಈ 3 ಚೈನ್ಗೆ ಎಷ್ಟು 3 ಚೈನ್ ಗ್ಯಾಪ್ ಎಷ್ಟು ಬರುತ್ತೋ ಅದಕ್ಕಿಂತ 1 ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಸಿಂಗಲ್ ಕ್ರೋಶ. ಈಗ ಇಲ್ಲಿಂದ ಬ್ಯಾಕ್ಗೆ ಟರ್ನ್ ಮಾಡ್ಕೋಬೇಕು, ಟ್ವಿಸ್ಟ್ ಮಾಡಿ ಈ ರೀತಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇಲ್ಲೇನು 6 ಚೈನ್ ಮಾಡಿದ್ವಲ್ಲ, ಇದ್ರೊಳಗಡೆ ನೀರಲ್ಲಿ ಹಾಕಿ ದಾರ ತಗೊಂಡ್ ಬಂದು 2 ದಾರ ಒಂದ್ಸಲ 2 ದಾರ ಒಂದ್ಸಲ 1 ಮಾಡ್ಕೋಬೇಕು. ದಾರ ಮೇಲ್ ಮಾಡಿ ಈ ರೀತಿ 3 mm ಸೈಜ್ ಬೀಡ್ ತಗೋಬೇಕು. 1 ಬೀಡ್ನ ಇನ್ಸರ್ಟ್ ಮಾಡಬೇಕು. ಮತ್ತೆ ಅಲ್ಲಿಂದನೇ 1 ಟೈಮ್ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪಿಗೆ ಮತ್ತೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಈ ರೀತಿ ಡಬಲ್ ಕ್ರೋಶನ ಮಾಡಿ ಮತ್ತೆ 1 ಬೀಡ್ ಹಾಕೊಳ್ತೀನಿ.
ಬೀಡ್ ಹಾಕಿ ಲಾಕ್ ಮಾಡೋದಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ದಾರ ಸುತ್ಕೊಂಡು ಡಬಲ್ ಕ್ರೋಶನ ಮಾಡ್ತೀನಿ. ಸೇಮ್ ಗ್ಯಾಪ್ ಅಲ್ಲೇನೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ, ಹಾಗೆ ಮತ್ತೆ ಒಂದು ಬೀಡ್, ಮತ್ತೆ ಒಂದು ಡಬಲ್ ಕ್ರೋಶ, ಮತ್ತೆ ಬೀಡ್, ಡಬಲ್ ಕ್ರೋಶ, ಎರಡು ದಾರ ಒಂದ್ಸಲ, ಎರಡು ದಾರ ಒಂದ್ಸಲ, ಒಂದ್ ಮಾಡ್ಕೊಳ್ಳೋದು ಡಬಲ್ ಕ್ರೋಶಗೆ. ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ತ್ರಿಬಲ್ ಕ್ರೋಶ ನಾರ್ಮಲ್ ಆಗಿ ಎಲ್ರಿಗೂ ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ಹಳೆ ವಿಡಿಯೋಸ್ ಅಲ್ಲಿ ಎಲ್ಲವನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಬಿಗಿನರ್ಸ್ ಗಳಿಗೆ ಯಾವ ರೀತಿ ಸ್ಟಿಚ್ ಅದನ್ನೆಲ್ಲ ಕಲಿಬೇಕು ಅದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಗ ನಿಮ್ಗೂ ಆರಾಮಾಗಿ ಬರುತ್ತೆ. ನೀವು ಕೂಡ ಹೊಸ ಹೊಸ ಡಿಸೈನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿ 6 ಬೀಡ್ಸ್ ನ ಹಾಕೊಂಡಿದೀನಿ, ಸಾಕಾಗುತ್ತೆ. ಇದನ್ನ ಲಾಕ್ ಮಾಡ್ಬಿಡೋಣ. ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಬಿಡೋಣ. ಆನಂತರ 2 ಚೈನ್ ಹಾಕೊಳ್ಳೋಣ. ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡೋಣ. ಮತ್ತೆ ಈಗ ಫ್ರಂಟಿಗೆ ಟ್ವಿಸ್ಟ್ ಮಾಡಿಕೊಂಡು ಇವಾಗ ಈ ತರ ಬೀಡ್ನ ತಗೊಳ್ತೀನಿ, ಅಂದ್ರೆ ಮೀಡಿಯಂ ಸೈಜ್ ಬೀಡ್ನ ತಗೊಂಡಿದ್ವಲ್ಲ ಅದನ್ನ ತಗೊಳ್ತೀನಿ. ಫಸ್ಟ್ 2 ಚೈನ್ ಹಾಕಿದೀವಲ್ಲ ಅಲ್ಲಿಗೆ 3 ಚೈನ್ ಹಾಕೊಳ್ಳೋಣ. ಈಗ ಈ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಬಿಡೋಣ. ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಆನಂತರ ಒಂದು ಬೀಡ್ನ ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡಿ ಮತ್ತೆ ಒಂದ್ಸಲ ದಾರ ಸುತ್ಕೊಂಡು ಫಸ್ಟ್ ಬೀಡ್ ಬಿಟ್ಟು ಫಸ್ಟ್ ಬೀಡಿಗೆ ಇಲ್ಲಿ ಕಂಬನ 2 ಚೈನ್ ಹಾಕೊಂಡಿದ್ವಲ್ಲ ಅದೇ ಕಂಬ ಅಂತ ಕೌಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೀಡ್ ಕೆಳಗೆ ಹಿಂದೆ ಈ ರೀತಿ ಡಬಲ್ ಕ್ರೋಶ, ಈ ರೀತಿ ಡಬಲ್ ಕ್ರೋಶ ಆದ್ಮೇಲೆ 3 ಚೈನ್, ಹಾಗೆ ಅದೇ ಕಂಬಕ್ಕೆ ಲಾಕ್ ಮಾಡ್ಬಿಡೋಣ, ಅಂದ್ರೆ ಪಿಕ್ಔಟ್ ಮಾಡೋಣ. ಟೈಟ್ ಮಾಡಿ ಮತ್ತೆ ಒಂದು ಬೀಡ್ನ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದನೇ ದಾರ ಸುತ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗೆ ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡಿಕೊಂಡು ಪಿಕ್ಔಟ್ನ ಮಾಡೋಣ. 3 ಚೈನ್ ಮಾಡಿ ಅದೇ ಸೇಮ್ ಕಂಬಕ್ಕೆ ಲಾಕ್ ಮಾಡೋದೇ ಪಿಕ್ಔಟ್. ಈ ರೀತಿ ಮಾಡಿಕೊಂಡು ಮತ್ತೆ ಬೀಡ್ನ ತಗೊಳ್ಳೋಣ. ಸೇಮ್ ಹಾಗೇನೆ ಎಲ್ಲಾ ಕಂಬ ಬೀಡ್ನ ಕೆಳಗೂ ಕೂಡ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಈಸಿ ಡಿಸೈನ್ಸ್, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಫೈನಲ್ ಆಗಂತೂ ಫಸ್ಟ್ ಒಂದು ಆರ್ಚ್ ಮಾಡಿ ಟ್ರಯಲ್ ನೋಡಿ, ಆನಂತರ ನಾನು ನಿಮಗೂ ಕೂಡ ಹೇಳ್ಕೊಡ್ತಿದ್ದೀನಿ. ಹೊಸದಾಗಿ ಟ್ರೈ ಮಾಡಿರೋಂಥ ಡಿಸೈನು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ನ ಮಾಡಿ. ಒಂದು ಬೀಡ್ ಮತ್ತೆ ನಾವು ಬೀಡ್ನ ಕೆಳಗೆ ಕಂಬ, ಈ ರೀತಿ 6 ಬೀಡ್ನ ಮೇಲ್ಗಡೆ ಬಿಗ್ ಸೈಜ್ ಬೀಡು 5 ಬರಲಿ. ಆನಂತರ ಇಲ್ಲಿ 6 ಬೀಡ್ಗಳು ಬರೋ ಥರ ಮಾಡ್ಕೊಂಡಿದ್ದೀನಿ ಪಿಕ್ಔಟ್. ಇಲ್ಲಿ 2 ಚೈನ್ ಇರೋದು 1 2 3 4 5 6 7 7 ಕಂಬಗಳು ಬಂದಿದೆ. ಹಾಗೆ ಈಗ ಒನ್ ಟೈಮ್ ದಾರ ಸುತ್ಕೊಂಡು ಇದೇನು ಸಿಂಗಲ್ ಕ್ರೋಶ ಇದೆಯಲ್ಲ ಇದಕ್ಕೆ ನೀಡಲ್ ಹಾಕಿ ಹೇಳ್ಕೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಹಾಗೆ ಇದನ್ನ ಲಾಕ್ ಮಾಡ್ಬಿಡೋಣ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಇವಾಗ ಇಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶ, ಮತ್ತೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶ, ಒಟ್ಟು 3 ಟೈಮ್ ಸಿಂಗಲ್ ಕ್ರೋಶ ಆಯ್ತು. ಇವಾಗ ಈ ಆರ್ಚು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪುಟ್ಟದಾಗಿ. ಇಲ್ಲಿ ಫಸ್ಟ್ ಹಾಕಿರೋ ಆರ್ಚು ಇದು, ಸೆಕೆಂಡ್ ಆರ್ಚು. ಈಗ ನೆಕ್ಸ್ಟ್ ಆರ್ಚ್ ಕೂಡ ಇದೇ ತರ 3 ಸಿಂಗಲ್ ಕ್ರೋಶ ಆದ್ಮೇಲೆ 4 ಚೈನ್ ಅಥವಾ 5 ಚೈನ್ ಲಾಕ್ ಮಾಡಿ ಮತ್ತೆ 4 ಚೈನ್ ಅಥವಾ 5 ಚೈನ್ ಲಾಕ್ ಮಾಡಿ ಮತ್ತೆ ಇಲ್ಲಿ ಇನ್ನ 2 ಸಿಂಗಲ್ ಕ್ರೋಶ, ಒಟ್ಟು 3 ಸಿಂಗಲ್ ಕ್ರೋಶ. ಈಗ ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶ,
3 chain, single crochet. ये 6 chain, okay, single crochet. 3 chain, single crochet. ಈಗ ಬ್ಯಾಕ್ಗೆ ಟರ್ನ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ. ಈಗ ಇಲ್ಲಿ ಬೀಡ್ನ ತಗೊಳ್ಳೋಣ. ಸೇಮ್ ಈ ಆರ್ಚ್ ಯಾವ ರೀತಿ ಮಾಡ್ಕೊಂಡು ಇದೇ ತರ ಎಲ್ಲ ಆರ್ಚ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ಇದನ್ನ ಈಗ ಫುಲ್ ಫಿನಿಶ್ ಮಾಡಿ ಫೈನಲ್ ಆಗಿ ಯಾವ ತರ ಇರುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಇದನ್ನೆಲ್ಲ ಫುಲ್ ಫಿನಿಶ್ ಮಾಡೋಣ. ಈಗ ಇದಕ್ಕೆ ಕುಚ್ನ ಕೂಡ ಕಟ್ಟಿ ತೋರಿಸ್ಕೊಡ್ತೀನಿ. ಡಬಲ್ ಕಲರ್ ಅಲ್ಲಿ ಸಿಂಗಲ್ ಕಲರ್ ಅಲ್ಲಿ ಕುಚ್ನ ಕಟ್ಕೊಳ್ತೀನಿ. ಪಿಂಕ್ ಕಾಂಬಿನೇಷನ್ ಇದೆಯಲ್ಲ, ಪಿಂಕ್ ಕಲರ್, ಗ್ರೀನ್ ಕಲರ್ ಇಲ್ಲಿ ಎಂದಿರೋದ್ರಿಂದ ಪಿಂಕ್ ಕಲರ್ ಅಲ್ಲಿ ಕುಚ್ನ ಕಟ್ಕೊಳ್ತೀನಿ. ಇದೇ ತರ ಎಲ್ಲ ಕಂಪ್ಲೀಟ್ ಮಾಡಿ ಮುಗಿಸ್ಕೊಬಿಡೋಣ. ಕುಚ್ನ ಕಟ್ಟಿ ಫೈನಲ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ. ಈಗ ಈ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ ಈ ರೀತಿ ಕಾಣಿಸ್ತಿದೆ. ಡೈರೆಕ್ಟ್ ಆಗಿ ನೋಡೋಕಂತ ಸಖತ್ತಾಗಿತ್ತು. ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಸಂಜೆ ಈವ್ನಿಂಗ್ ಆಯ್ತು, ಎಲ್ಲೂ ಹೊರಗಡೆ ಹೋಗ್ಬೇಕು ಅಂತ ಹಸ್ಬೆಂಡ್ ಹೇಳ್ತಿದ್ರು. ಹಾಗಾಗಿ ರೆಡಿ ಆಗೋಣ ಅಂತ ಬಟ್ಟೆ ಎಲ್ಲ ಮಡಿಸ್ತಿದ್ದೆ, ಒಣಗಕ್ಕೆ ಹಾಕಿದ್ದವನ್ನ ಅದನ್ನೆಲ್ಲ ಮಡ್ಚಿಟ್ಟು ಆನಂತರ ನಾನು ಕೂಡ ರೆಡಿ ಆಗ್ತಿದ್ದೆ. ಇವತ್ತು ಬೇರೆ ಆಯಿಲ್ ಹಾಕ್ಬಿಟ್ಟಿದ್ದೆ ಹೇರ್ಗೆ. ಏನ್ ಮಾಡೋದು, ಇಲ್ಲೇ ಹತ್ರದಲ್ವಾ, ಹೋಗ್ ಬರೋಣ ಹಾಗೇನೆ. ಇವಾಗ ಸ್ನಾನ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ, ಹಾಗೇನೆ ರೆಡಿ ಆದೆ. ಇಲ್ಲಿ ರಿಲೇಟಿವ್ಸ್ ಒಬ್ಬರಿಗೆ ಡೆಲಿವರಿ ಆಗಿದೆ, ಗಂಡು ಪಾಪು. ಅದನ್ನ ಪಾಪುನ ನೋಡ್ಕೊ ಬರ್ಬೇಕಿತ್ತು. 1.5 ತಿಂಗಳಾಯಿತು ಆಲ್ರೆಡಿ. ಅದಕ್ಕೆ ನೋಡ್ಕೊ ಬರಕ್ಕೆ ಹೋಗ್ತಿದ್ದು. ಥ್ಯಾಂಕ್ ಯು, ಬಾಯ್.